ಪತ್ರಿಕಾಗೋಷ್ಠಿಯ ಉದ್ದೇಶ 2 ದಿನಗಳ ಹಿಂದೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ಪರೀಕ್ಷೆ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು. ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಆನ್ಸರ್ ಪೇಪರ್ಗಳು ದೊರಕದಂಥ ಆನ್ಸರ್ ಪೇಪರ್ಗಳು ಬದಲಾವಣೆಯಾಗಿದ್ದು ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷದ ಧುರೀಣರು ಈ ವಿಷಯವನ್ನು ವೈಯಕ್ತಿಕ ಹೊಣೆಗಾರಿಕೆಯನ್ನಾಗಿ ಹೊತ್ತುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದನ್ನು ಖಂಡಿಸಲು ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಯಾಕಂದರೆ ಅದು ಆಡಳಿತಾತ್ಮಕ ಒಂದು ಸಣ್ಣ ತಪ್ಪಿನಿಂದ ಕೆಲವು ವಿದ್ಯಾರ್ಥಿಗಳಿಗೆ ಬದಲಾವಣೆಯಾಗಿ ಆನ್ಸರ್ ಪತ್ರಿಕೆಗಳನ್ನು ಸಿಕ್ಕಿದ್ದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಅದನ್ನು ತ್ವರಿತಗತಿಯಲ್ಲಿ ಸರಿಪಡಿಸಿಕೊಂಡು ಸಮಯದ ವಿಳಂಬವನ್ನು ಅವರಿಗೆ ಮುಂದೂಡಿ ಅವರಿಗೆ ನಿಗದಿಯಾದಂಥ ಸಮಯವನ್ನು ಕೊಟ್ಟು ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಸುಸೂತ್ರದ ಕೆಲಸ ಜಿಲ್ಲೆಯಲ್ಲಿ ನಡೆದರೂ ಸಹ ಭಾರತೀಯ ಜನತಾ ಪಕ್ಷದವರು ಇದನ್ನು ರಾಜಕೀಯಕ್ಕೆ ತಂದು ಇದೊಂದು ನನಗೆ ತಿಳಿದ ಮಟ್ಟಿಗೆ ಆಡಳಿತ ಅಧಿಕಾರಿಗಳು ಮಾಡ್ತಕ್ಕಂಥ ಸಣ್ಣ ಒಂದು ಲೋಪದಿಂದ ನೀವು ರಾಜ್ಯದಲ್ಲೇ ಇದೊಂದು ವಿಷಯವನ್ನಾಗಿ ಮಾಡಿ ಎಲ್ಲರಿಗೂ ಇದರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕವನ್ನು ಹೊತ್ಕೊಂಡು ಕಿಶಿಂದ್ರೆ ನೀವು ನಮ್ಮ ಸಚಿವರುಗಳಿಗೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಏನು ಆಗ್ರಹ ಮಾಡ್ತೀರಿ. ಇದರ ಹಿಂದಿನ ಉದ್ದೇಶ, ನಿಮ್ಮ ದುರುದ್ದೇಶ ಏನಪ್ಪ ಅಂದರೆ ರಾಜಕೀಯ ಮಾಡೋದಿದೆ ವಿನಃ ಇಲ್ಲಿ ಸರಳೀಕರಣಗೊಳಿಸಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆಗ್ತಕ್ಕಂಥ ಕೆಲಸ ಆಗಿದ್ದರೆ ನಾವು ಸಹ ಅದಕ್ಕೆ ಸಹಕಾರ ಕೊಡ್ತಿದ್ವಿ. ಅದು ಒಂದು ಸಣ್ಣ ಸಮಯ ವಿಳಂಬ ಆಯಿತು, ಅಲ್ಲಿ ತಪ್ಪು ನಡೆದಿರೋದು ಅಧಿಕಾರಿಗಳ ಒಂದು ಸಣ್ಣ ಮಟ್ಟದ ಅಧಿಕಾರಿಗಳಿಂದ ತಪ್ಪು ನಡೆದಿದ್ದು ಒಪ್ಕೊಂಡ್ರು. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಂಡು ವಿದ್ಯಾರ್ಥಿಗಳು ಸಹ ಗೇಟ್ ಮುರಿದು ಒಳಗೆ ನುಗ್ತಕ್ಕಂಥ ಕೆಲಸ ಆ ಸಂದರ್ಭದೊಳಗೆ ಪೊಲೀಸ್ ಅಧಿಕಾರಿಗಳು ಏನು ಮಾಡಬೇಕು ಮಾಡಿದ್ದಾರೆ. ಇದು ಖಂಡನೀಯ ಅಂತಕ್ಕಂಥ ಖಂಡನೆ ಮಾಡೋದಕ್ಕೋಸ್ಕರ ಇವತ್ತಿನ ಈ ಸಭೆಯನ್ನು ಕರೆದಿದ್ದೇವೆ. ಜೊತೆಗೆ ತಾವೆಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತಿರೋದಕ್ಕೂ ನೀವು ಹೇಳ್ತಿರೋದಕ್ಕೂ ಸಾಮ್ಯತೆ ಇದೆ. ಈಗ ನೀವು ಹೊಸ ಇದನ್ನ ವ್ಯಾಖ್ಯಾನ ಮಾಡ್ತಾ ಇಲ್ಲ ಸರ್, ಅಲ್ಲಿ ನಾನು ಹೇಳಿದೆ ಲೋಪ ಅಂದರೆ ಏನು, ಆ ಬ್ಲಾಕ್ದಲ್ಲಿ ಬರ್ತಕ್ಕಂಥ ಆನ್ಸರ್ ಪೇಪರ್ಗಳ ನಂಬರು ನಾವು ನಿನ್ನೆ ಅದನ್ನು ವಿಚಾರ ಮಾಡಿದ್ವಿ. ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಿಚಾರ ಮಾಡಿದಾಗ ಆನ್ಸರ್ ಪೇಪರ್ಗಳ ನಂಬರು ಮಿಸ್ಟೇಕ್ ಆಗಿತ್ತು. ಇದು ಸಣ್ಣದೇ ಆಗಿರಲಿ ಏನೇ ಸಣ್ಣ ಲೋಪ ಆಗಿದ್ದರಿಂದ ಸಮಯದ ವಿಳಂಬ ಆಯಿತು. ಆದರೆ ಅದು ಎಚ್ಚೆತ್ತುಕೊಂಡು ಬೇಗ ಸರಿಪಡಿಸಿಕೊಂಡು ಅದು ದೀರ್ಘ ತೊಂದರೆ ಆಗಲಾರ್ದಂಗೆ ಅಧಿಕಾರಿಗಳು ನೋಡ್ಕೊಂಡಿದ್ದಾರೆ. ಇದು ಇಷ್ಟು ದೊಡ್ಡ ವಿಷಯ ಮಾಡೋದು ಅವಶ್ಯಕತೆ ಭಾರತೀಯ ಜನತಾ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಆದರೂ ನೀವು ಲೋಪ ಅಂತ ಇದ್ದೀರಿ, ಅದಕ್ಕಾಗಿ ನಮಗೆ ಈಗ ನಿಜವಾದ ಇದು ಶುರುವಾಗ್ತಾ ಇದೆ ಪ್ರಶ್ನೆ. ಇಲ್ಲ ಸರ್, ಅದು ಆ್ಯಕ್ಚುಲಿ ನಂಬರ್ ಚೇಂಜ್ ಆಗಿರೋದು ಅವರು ಒಪ್ಕೊಂಡಿದ್ದಾರೆ. ಯಾಕಾಯ್ತು ಇದು ಗಲಾಟೆ, ಯಾಕೆ ಬಂದರು ಅಂದಾಗ ಇಲ್ಲ ಸರ್, ನಂಬರ್ ಚೇಂಜ್ ಆಗಿ ಕೊಟ್ಟಿದ್ವಿ, ಅದನ್ನು ಮತ್ತೆ ನಾವು ಸ್ವೀಕಾರ. ಒಂದು ಪ್ರಶ್ನೆ ಏನಾಗುತ್ತೆ ಅಧ್ಯಕ್ಷ, ಒಂದು ಸಣ್ಣ ತಪ್ಪು ವಿದ್ಯಾರ್ಥಿಗಳ ಬದುಕು ತಪ್ಪಾಗಿದ್ದಕ್ಕೆ ಹೊಣೆಗಾರಿಕೆ ಯಾರು? ಅಧಿಕಾರಿಗಳ, ಉಸ್ತುವಾರಿ ಸಚಿವರ ತಪ್ಪು ಅಥವಾ ಅಧಿಕಾರಿಗಳು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಯಾಕೆ ನೀವು ಮುಂಚಿನ ತಂದು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ? ತಪ್ಪಾಗಿದೆ ತಪ್ಪು ಸಣ್ಣ ತಪ್ಪಾಗಲಿ ದೊಡ್ಡ ತಪ್ಪಾಗಲಿ ತಪ್ಪು ಅನ್ನೋದು ನಾವು ಒಪ್ತೇವೆ. ಅದನ್ನು ಸರಿಪಡಿಸ್ಕೊಳ್ಳೋಕೆ ಬಾರದೇ ಇರ್ತಕ್ಕಂಥ ತಪ್ಪು ಅಥವಾ ಸರಿಪಡಿಸ್ಕೊಂಡು ಕಿಶಿಂದ್ರೆ ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ತಪ್ಪು ಇದು ಮೇನ್. ಇವತ್ತು ಅದು ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸಣ್ಣ ತಪ್ಪು ಅಲ್ಲ ಸರ್, ಅವರಿಗೆ ಮತ್ತೆ ಸಮಯ ಕೊಟ್ಟರಲ್ಲ, ಅವ್ರು ಎಕ್ಸಾಮ್ ಬರೆದ್ರು, ಸಮಯ ಕೊಟ್ಟರು, ಅವ್ರು ಅಕಸ್ಮಾತ್ ಬಿಟ್ರೆ ಅವ್ರಿಗೆ ಸರ್ ಹೊರಗೆ ಹಾಕ್ಬಿಟ್ರಿ. ಅದೇ ಅವರು
ಅದನ್ನು ತಪ್ಪಾಗಿದೆ ಅಂಥೇಳಿ ವಿದ್ಯಾರ್ಥಿಗಳು ಅದನ್ನು ಹೊರಗೆ ತೊಗೊಂಬರೋದ್ರೊಳಗೆ ಅಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಯಾವ ಬ್ಲಾಕದ್ದು ಏನು ತಪ್ಪಾಗಿದೆ ತಿದ್ದಿ ಬೇರೆ ಕ್ವಶನ್ ಪೇಪರ್ಗಳನ್ನು ಆನ್ಸರ್ ಪೇಪರ್ಗಳು ಕೊಟ್ಟಿದ್ದಾರೆ, ಕೊಟ್ಟು ಅದನ್ನು ಸರಿಪಡಿಸ್ಕೊಂಡಿದ್ದಾರೆ. ಸಮಯ ಸ್ವಲ್ಪ ವಿಳಂಬ ಆಗಿದ್ದಕ್ಕೂ ಮತ್ತೊಂದು ಅವರು ಸಮಯನೂ ಹೆಚ್ಚು ಅವ್ರಿಗೆ ಕೊಟ್ಟು ಕಿಸಿದ್ರೆ ಪರೀಕ್ಷೆ ಬರ್ಸಿದ್ದಾರೆ. ಇದೇ ರೀತಿ ಹಾಸನದಲ್ಲಿ ಆಗಿದೆ, ಅಲ್ಲೂ ಸರಿಪಡಿಸಿ ಬರೆದಿದ್ದಾರೆ. ಬಟ್ ನಿಮ್ಮ ಜಿಲ್ಲಾಡಳಿತ ಈ ಪರೀಕ್ಷೆ ನಿರ್ವಹಣೆಯಲ್ಲಿ ವಿಫಲ ಆಗಿದೆಯಾ? ಇಲ್ಲ, ಜಿಲ್ಲಾ ಆಡಳಿತ ಸರಿಯಾಗಿ ಆ ಬ್ಲಾಕದ್ದು ಬೇರೆ ಬ್ಲಾಕಿಗೆ ಕೊಟ್ಟು ಅಥವಾ ಅಂಥದ್ದು ಗಾಂಭೀರ್ಯ ತಪ್ಪಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಬ್ಲಾಕ್ ನಂಬರ್ಗಳನ್ನು ಚೇಂಜ್ ಆಗಿ ನಂಬರ್ಗಳು ಮಿಸ್ಟೇಕ್ ಆಗಿದ್ದಾವೆ ಅಂತ ಅಲ್ಲಿ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿ, ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮಾಡಿದ ಲೋಪ ಸರಿಪಡಿಸೋಕೆ ಅವಕಾಶ ಇತ್ತು, ಸರಿಪಡಿಸ್ಕೊಂಡಿದ್ದಾರೆ. ಇದನ್ನು ಇಷ್ಟು ದೊಡ್ಡ ವಿಷಯ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗ್ತಿತ್ತು, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗ್ತಿತ್ತಂದ್ರೆ ನಾವು ಅವರಿಗೆ ವಿದ್ಯಾರ್ಥಿ ಪರ ನಿಂದಿರ್ಲಿಕ್ಕೆ ತಯಾರಿದ್ವಿ. ಆ ವಿಷಯ ಹಂಗಿಲ್ಲ. ಸರ್, ಈಗ ಅಲ್ಲಿ ಬಿಜೆಪಿಯ ಲೀಡರ್ಗಳು ಹೋಗ್ತಾರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ಬಿಜೆಪಿ ಲೀಡರ್ ಹೋಗ್ತಾರೆ. ಇನ್ನೊಂದು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಯಾವುದೇ ಒಬ್ಬ ಲೀಡರ್ ಆಗಲಿ ಅಲ್ಲಿ ಹೋಗಂಗಿಲ್ಲ. ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಪೊಲೀಸರು ಈ ವಿಷಯವನ್ನು ರಾಜಕೀಯ ಮಾಡಿಕಿಸಿದ್ರೆ ಇದನ್ನು ಹೆಚ್ಚು ಇದಕ್ಕೆ ಭವ್ಯ ಒಂದು ಸುದ್ದಿ ಕೊಡೋದಕ್ಕೆ ಹೋಗಿದ್ದಾರೆ ಅವರು ಅಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಹೋಗಿಲ್ಲ. ಅವ್ರು ಹೋಗಿದ್ದ ಉದ್ದೇಶ ಇದಕ್ಕೆ ಹೆಚ್ಚು ಉತ್ತರ ಕೊಟ್ಟು ಹೆಚ್ಚು ಇನ್ನೂ ಪ್ರಚೋದನೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಕೊಟ್ಟು ಕಿಸಿದ್ರೆ ಈ ಇದನ್ನು ರಾಜಕೀಕರಣ ಮಾಡಿ ಮಂತ್ರಿಗಳ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು. ತಿಳಿಗೊಡ್ಸಕ್ಕೆ ಹೋಗ್ಬೇಕಂದ್ರೆ ಸಮಯದ ಅಭಾವ. ಕೇವಲ 5-10 ನಿಮಿಷಗಳು ಸಮಯ ಸಿಗ್ತಾ ಇಲ್ಲ ಸರ್. ಅಧಿಕಾರದಾಗಿದ್ದೀರಿ ಅಂತಲ್ಲ, ಅಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಇಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಾವು ಒಪ್ಕೊಳ್ಬೇಕಾಗ್ತೈತಿ. ಇವತ್ತು ಸಚಿವ ಸಂಪುಟ ಇತ್ತು, ಭಾಳಷ್ಟು ಜಿಲ್ಲೆಯ ಕಾರ್ಯಕರ್ತರು ಅಲ್ಲಿದ್ದರು ಮತ್ತು ನಮ್ಮ AICC ಕಮಿಟಿ ಬರೋದ್ರಿಂದ ಸಚಿವ ಸಂಪುಟಕ್ಕೆ ವ್ಯಾಲ್ಯೂ ಇವತ್ತು ವಿದ್ಯಾರ್ಥಿಗಳು ನೋ ವಿದ್ಯಾರ್ಥಿಗಳಿಗೆ ಆದಂಥ ನೋವುಗಳು ಏನಾದರೂ ಇದ್ರೆ ನೋಡ್ರಿ, 10 ನಿಮಿಷದ ವಿಳಂಬ ಆಗೈತಿ, ಅದಕ್ಕೆ ಸಮಯ ಮತ್ತೊಂದು ಕೊಟ್ಟಿದ್ದಾರೆ ಅವರು. ಈಗ ವಿದ್ಯಾರ್ಥಿಗಳಿಗೆ ಏನಾದರೂ ಅಲ್ಲಿ ಅನ್ಯಾಯ ಆಗಿತ್ತು, ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಏನಾದರೂ ಪರಿಣಾಮ ಬೀರೋಂಥದ್ದಿದ್ರೆ ನಾವೇ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೂ ರೆಡಿ ಇದ್ವಿ. ಹಂಗಿಲ್ಲ ಪರಿಸ್ಥಿತಿ. ಅವ್ರು ಸುಮ್ಮನೆ ವಿನಾಕಾರಣ ರಾಜಕೀಯ ಮಾಡ್ಲಕತ್ತಾರೆ ಭಾರತೀಯ ಜನತಾ ಪಕ್ಷದವರು. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ಕರೆದಂಥ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಉಪಸ್ಥಿತರಿರ್ತಕ್ಕಂಥ ವಿಜಾಪುರ ನಮ್ಮಣ್ಣಿಯವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು 2020